ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಯಿಕ್ಷು. ನನ್ನ ಚಾನಲ್ನ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಸ್ನ ನೋಡಿ ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಸೊ ಇವತ್ತು ಸಂಜೆ ಜೋರು ಮಳೆ ಇತ್ತು, ಚಳಿ ಆಗ್ತಿತ್ತು, ಬಿಸಿ ಬಿಸಿಯಾಗಿ ಏನಾದರೂ ಮಾಡಿ ತಿಂದರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಸೊ ವಿ ಡಿಸೈಡೆಡ್ ಟು ಪ್ರಿಪೇರ್ ಚಿಕನ್ ಕಬಾಬ್. ಸೊ ಆ ರೆಸಿಪಿ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಟ್ಟಿದ್ದೀನಿ. ಕಮ್ ಲೆಟ್ ಸ್ಟಾರ್ಟ್ ದಿ ವ್ಲಾಗ್. ಹಲೋ ಆಲ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಯಿಕ್ಷು. ನಾನಿವತ್ತು ನಿಮಗೆ ಕಬಾಬ್ ನಾನು ಮನೇಲಿ ಹೇಗೆ ಮಾಡ್ತೀನಿ ಅಂತ ಹೇಳ್ಕೊಡ್ತೀನಿ. ಎಲ್ಲರ ಮನೇಲೂ ಕಬಾಬ್ ಮಾಡ್ತೀರಾ, ಬಟ್ ನನ್ನ ಮನೇಲಿ ನಾನು ಹೇಗೆ ಮಾಡ್ತೀನಿ ಅಂತ ನಾನು ಹೇಳ್ಕೊಡ್ತೀನಿ. ಇಲ್ಲಿ ನೋಡ್ತಿದ್ದೀರಾ ಅಲ್ಲ, ಯು ಸಿ ದೀಸ್ ಆರ್ ಆಲ್ ದಿ ಇಂಗ್ರೀಡಿಯೆಂಟ್ಸ್. ಫಸ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ತೊಗೋಬೇಕು. ಆಮೇಲೆ ಮೊಟ್ಟೆ, ದೆನ್ ಯು ಕ್ಯಾನ್ ಸಿ ಹಿಯರ್ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು, ದೆನ್ ನಿಮಿಷ ತೋರಿಸ್ತೀನಿ, ಎಳ್ಳು. ಓಕೆ, ಇದನ್ನೆಲ್ಲ ತಗೋಬೇಕು. ಮತ್ತು ಕಬಾಬ್ ಮಾಡೋದಕ್ಕೆ ಆ್ಯಕ್ಚುಲಿ ನಾನು ಚಿಕನ್ ಕಬಾಬ್ ಪೌಡರ್ 2 ಪ್ಯಾಕೆಟ್ ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ತೊಗೋಬೋದು, ಯಾವ ಕಂಪನಿದಾದರೂ ತೊಗೋಬೋದು. ಇದು ಗರಂ ಮಸಾಲ ಪೌಡರ್, ಅರಿಶಿನ ಪುಡಿ, ಖಾರದ ಪುಡಿ ಮತ್ತು ಪೆಪ್ಪರ್ ಪೌಡರ್. ಇದೆಲ್ಲ ಕಂಪ್ಲೀಟ್ಲಿ ಹೋಮ್ ಮೇಡ್. ಆ್ಯಂಡ್ ಓನ್ಲಿ ದಿಸ್ ಆ್ಯಂಡ್ ದಿಸ್ ಇಟ್ ಈಸ್ ಫ್ರಮ್ ಶಾಪ್. ಓಕೆ, ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಏನು ಅಂದರೆ, ಐ ಜಸ್ಟ್ ಶೋ ಯು. ಇನ್ನೊಂದು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಕಬಾಬ್ ಮಾಡೋದಕ್ಕೆ ಏನು ಬೇಕು ಅಂದರೆ ಚಿಕನ್ ಜೊತೆ ಕಬಾಬ್ ಮಾಡೋಕ್ಕಾಗಲ್ಲ. ಸೊ ಚಿಕನ್ ನಾನಿವತ್ತು ಕಬಾಬ್ ಆಗಿರೋದ್ರಿಂದ 1 ಕಿಲೋಸ್ ತೊಗೊಂಡಿದ್ದೀವಿ. ಸೊ ಮ್ಯಾರಿನೇಟ್ ಮಾಡಿ 1 ಅವರ್ ಫ್ರಿಜ್ಜಲ್ಲಿ ಇಡ್ತೀನಿ. ಆಮೇಲೆ ರಾತ್ರಿ ಡಿನ್ನರ್ಗೆ ಕಬಾಬ್ ಫ್ರೈ ಮಾಡ್ತೀನಿ. ಸೊ ನಾವು ಮ್ಯಾರಿನೇಟ್ ಹೇಗೆ ಮಾಡ್ತೀನಿ ಅಂತ ಹೇಳ್ತೀನಿ. ಓಕೆ, ಈಗ ಮ್ಯಾರಿನೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಫಸ್ಟ್ ನಾನು ಒಂದು ಬೌಲ್ಗೆ ಕಬಾಬ್ ಫ್ರೈ ಮಸಾಲ ಹಾಕ್ಕೋತಾ ಇದ್ದೀನಿ. ಸೊ ಅದ್ರ ಜೊತೆ ನಾನು ಆವಾಗಲೇ ನಿಮಗೆ ಸ್ಪೈಸಸ್ ತೋರಿಸ್ದೆ. ಕ್ಯಾನ್ ಯು ಸಿ ದಿಸ್? ಎಸ್, ಅರಿಶಿನ ಪುಡಿ, ಖಾರದ ಪುಡಿ, ಒಂದು ಸ್ವಲ್ಪ ಮೆಣಸು ಮತ್ತು ಗರಂ ಮಸಾಲ ಪೌಡರ್. ಇದನ್ನು ನಾನು ಬೌಲಿಗೆ ಹಾಕ್ಕೋತಾ ಇದ್ದೀನಿ, ಎಲ್ಲ ಒಟ್ಟಿಗೆ ಹಾಕ್ಕೋತಾ ಇದ್ದೀನಿ. ಆ್ಯಂಡ್ ದೆನ್ ಮೊಟ್ಟೆನ ಒಡೆದು, ನಾನು ಆ್ಯಕ್ಚುಲಿ 2 ಮೊಟ್ಟೆ ತೊಗೋತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು. ಅಂದರೆ ನೀವು ಎಷ್ಟು ಪ್ರಿಪೇರ್ ಮಾಡ್ತಿದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾನು 2 ಮೊಟ್ಟೆ ತೊಗೊಂಡಿದ್ದೀನಿ. ಈಗ ಇದಕ್ಕೆ ನಾನು ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಆ್ಯಂಡ್ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಆ್ಯಕ್ಚುಲಿ ಇದಕ್ಕೆ ಉಪ್ಪೆಲ್ಲ ಹಾಕಕ್ಕೆ ಹೋಗೋದಿಲ್ಲ, ಬಿಕಾಸ್ ಆ ಕಬಾಬ್ ಮಸಾಲ ಪೌಡರ್ ಇರುತ್ತಲ್ವ, ಅದರಲ್ಲೇ ಉಪ್ಪೆಲ್ಲ ಇರುತ್ತೆ. ಸೊ ವಿ ವಿಲ್ ನಾಟ್ ಪುಟ್ ಸಾಲ್ಟ್ ಫಾರ್ ದಿಸ್. ಕಾಣಿಸ್ತಿದೆ ಅಲ್ವಾ? ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. See, it looks like this. ಓಕೆ, ಈಗ ಇದಕ್ಕೆ ಚಿಕನ್ ಹಾಕ್ಕೊಳ್ಳೋಣ. ಚಿಕನ್ ಚೆನ್ನಾಗಿ ವಾಶ್ ಮಾಡಿ ಆಮೇಲೆ ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು.
ಮಸಾಲೆ ಎಲ್ಲ ಪೀಸಸ್ಗೂ ಕವರ್ ಆಗಿರಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಇವ್ರು ಏನಪ್ಪ ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಎಳ್ಳು ಎಲ್ಲ ಹಾಕ್ತಿದ್ದಾರೆ ಅಂತ ಅನ್ಕೋತಿದ್ದೀರಾ. ಇಟ್ ಆ್ಯಡ್ಸ್ ಟೇಸ್ಟ್ ಟು ಕಬಾಬ್. ಟೇಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ. ಓಕೆ, ಅದಾದಮೇಲೆ ಫೈನಲಿ ಎಳ್ಳು ಹಾಕ್ಕೊಳ್ಳಿ. ನೀವು ಇಲ್ಲಿವರೆಗೂ ಎಳ್ಳು ಹಾಕಿಲ್ಲ ಟ್ರೈ ಮಾಡಲಿಲ್ಲ ಅಂದರೆ ಈ ಸತಿ ನೆಕ್ಸ್ಟ್ ಟೈಮ್ ಮಾಡೋವಾಗ ಟ್ರೈ ಮಾಡಿ. ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಓಕೆನಾ, ನಾನು ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ. ಕ್ಯಾನ್ ಯು ಸಿ? ಸೊ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಇದನ್ನು 1 hour 2 hours ಎಷ್ಟು ಅವರ್ ಮ್ಯಾರಿನೇಟ್ ಮಾಡಿ ಎಷ್ಟು ಅವರ್ ಅದನ್ನು ಬಿಡ್ತೀರೋ ಆಮೇಲೆ ನೀವು ಫ್ರೈ ಮಾಡ್ತೀರಾ, ಅಷ್ಟು ಟೇಸ್ಟಿಯಾಗಿರುತ್ತೆ ಕಬಾಬು. So I'll just keep this in refrigerator and after 1 or 2 hours ನಾನು ಹೇಳಿದ್ನಲ್ವ ಡಿನ್ನರ್ಗೆ ತೊಗೊಂಡು ಇದನ್ನು ಫ್ರೈ ಮಾಡ್ತೀನಿ. ಮತ್ತು ಫ್ರೈ ಮಾಡಬೇಕಾದ್ರೆ I'll just show you how it comes out. See, all set now. ಈಗ ಸ್ಟವ್ ಮೇಲೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀರಿ. ಆ್ಯಂಡ್ ಯು ಕ್ಯಾನ್ ಸಿ ದಿಸ್ ಒನ್ ಮ್ಯಾರಿನೇಟ್ ಆಗಿದೆ. ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಯು ಕ್ಯಾನ್ ಸಿ ದಿಸ್ ಆಲ್ಸೋ. ಕಬಾಬ್ ಮಾಡಿ ಹಾಕಬೇಕಲ್ವಾ, ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಒಂದೇ ಕೆಲಸ ಬಾಕಿ ಇರೋದು ಏನಂದರೆ ಕಬಾಬ್ ಹಾಕೋದು, ಹಾಕ್ಬಿಟ್ಟು ಫ್ರೈ ಮಾಡಿಬಿಟ್ಟು ತಿನ್ನೋದು. ಈಗ ನಮ್ಮ ಮಾಸ್ಟರ್ ಚೆಫ್ ಎಣ್ಣೆನಲ್ಲಿ ಹಾಕ್ತಾ ಇದ್ದಾರೆ. ಎಣ್ಣೆನಲ್ಲಿ ಹಾಕಿ ಫ್ರೈ ಮಾಡೋ ಕೆಲಸ ಎಲ್ಲ ನಾನು ಮಾಡಲ್ಲ, ನಂಗೊಂದು ಸ್ವಲ್ಪ ಭಯ. ಸೊ ಪ್ರಕಾಶ್ ನಾನೆಲ್ಲ ಮಾಡಿಟ್ಟಿದ್ದೀನಿ, ಅದನ್ನು ಜಸ್ಟ್ ಎಣ್ಣೆನಲ್ಲಿ ಹಾಕೋದು ಮಾತ್ರ ಪ್ರಕಾಶ್ ಹೆಲ್ಪ್ ಮಾಡ್ತಾ ಇದ್ದಾರೆ. ನೀವು ನೋಡ್ಬೋದು. ಹೋದ ಜನ್ಮದಲ್ಲಿ ಬಜ್ಜಿ ಬೋಂಡ ಅಂಗಡಿ ಇಟ್ಕೊಂಡಿದ್ರು ಅನಿಸುತ್ತೆ, ಈ ಜನ್ಮದಲ್ಲಿ ಕಬಾಬ್ ಹಾಕ್ತಾ ಇದ್ದಾರೆ. ನೋಡ್ತಾ ಇದ್ದೀರಾ ಅಲ್ವಾ? ಮೆತ್ತಿಗೆ ಹಾಕೋದು, ಅಷ್ಟುವರೆಗೆ ಎಗ್ಗಿಸ್ತಾರೆ ಯಾರಾದರೂ. ನಿಧಾನಕ್ಕೆ ಹಾಕಬೇಕು. ನೋಡ್ತಾ ಇದ್ದೀರಲ್ಲ, ಮೋಸ್ಟ್ಲಿ ನಾನು ಪಕ್ಕದಲ್ಲಿದ್ದೀನಿ ಅಂತ ಜೋರಾಗಿ ಹಾಕ್ತಿದ್ದಾರೆ ಅನ್ಸುತ್ತೆ ಎಗ್ರಕ್ಕೆ. ಮೆತ್ತಿಗೆ ಹಾಕೋ ಪುಟ್ಟ. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಒಂದು ಸ್ವಲ್ಪ ಹೊತ್ತು ಹಾಕಬೇಕು, ಅಲ್ಲಿವರೆಗೂ ಫ್ರೈ ಆಗಲಿ. ಈಗ ತಿರುಗಿಸ್ತಾ ಇದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ. ಇನ್ನೂ ಸ್ವಲ್ಪ ಹೊತ್ತು ಬೇಯಲಿ. ಆಲ್ಮೋಸ್ಟ್ ಡನ್. ಇನ್ನೊಂದು 2 minutesಲ್ಲಿ ಕಬಾಬ್ ರೆಡಿ ಆಗುತ್ತೆ. ಸೊ ನೋಡಿ, ಮಿಕ್ಸ್ ಮಾಡ್ತಾ ಇದ್ದೀರಿ, ಹೆಂಗೆ ಕಾಣಿಸ್ತಾ ಇದೆ ಕಬಾಬ್ ಅಂತ. ನಾನು ಬೌಲಿಗೆ ಹಾಕ್ಬಿಟ್ಟು ತೋರಿಸ್ತೀನಿ. ಇಟ್ಸ್ ಆಲ್ಮೋಸ್ಟ್ ಡನ್. ನೋಡಿ, ಕಬಾಬ್ ರೆಡಿ ಆಗಿದೆ. ಕಲರ್ ಒಂದು ಸ್ವಲ್ಪ ಡಾರ್ಕ್ ಆಗಿದೆ, ಎಲ್ಲಿ ಕಾಣಿಸ್ತಾ ಇದೆ ಕರಿಬೇವಿನ ಸೊಪ್ಪು. ಸೊ ಲೆಟ್ ಅಸ್ ಪುಟ್ ದಿಸ್ inside the bowl. See now, kebab is ready.
ಯಮ್ಮಿ ಹೋಮ್ಮೇಡ್ ಕಬಾಬ್ ಇಸ್ ರೆಡಿ. ತುಂಬ ಟೇಸ್ಟಿಯಾಗಿದೆ. ಬೇಕಾದರೆ ಹೇಳಿ ನಿಮಗೂ ಮಾಡಿಕೊಡ್ತೀನಿ. ಇಟ್ಸ್ ವೆರಿ 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 ಟೇಸ್ಟಿ. ಸೊ ನಾವು ಇದನ್ನು ತಿಂದು ಎಂಜಾಯ್ ಮಾಡ್ತೀರಿ. ದಟ್ಸ್ ಆಲ್ ಫಾರ್ ದಿ ವ್ಲಾಗ್. ಬಾಯ್. ದಿಸ್ ಇಸ್ ಕಬಾಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಾನಿನ್ನೂ ನಿಮಗೆ ಎಂಟರ್ಟೈನ್ ಮಾಡೋದಕ್ಕೋಸ್ಕರ ಹಲವಾರು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್.